ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. 2025ರ ಮಿಥುನ ರಾಶಿ ವರ್ಷ ಭವಿಷ್ಯ ಹೇಗಿರಲಿದೆ, ಏನೇನು ಬದಲಾವಣೆಗಳನ್ನು ಮಿಥುನ ರಾಶಿಯವರು ಕಾಣಬಹುದು, ಅತಿ ಮುಖ್ಯವಾಗಿ ವೈಯಕ್ತಿಕ ಬದುಕು, ಉದ್ಯೋಗ, ಕುಟುಂಬ, ವ್ಯಾಪಾರ, ಆರೋಗ್ಯ, ಆರ್ಥಿಕ ಸ್ಥಿತಿ, ಶಿಕ್ಷಣ, ವೈವಾಹಿಕ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳು ಇದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆಯೇ ಉಳಿದ ರಾಶಿಗಳ ವಿಡಿಯೋಗಳು ಮತ್ತು ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ನಮ್ಮ ಈ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಹಾಗೂ ನಮ್ಮ ವಿಡಿಯೋಗಳ ಅಪ್ಡೇಟ್ಗಳನ್ನು ಮೊದಲು ತಿಳಿಯಲು ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಹೆಚ್ಚು ಶ್ರಮ ಪಡಬೇಕಾಗುವುದು. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಬೇಕು. ಎಲ್ಲಾ ರಂಗದವರಿಗೂ ಇದು ಅನ್ವಯಿಸುತ್ತದೆ. ಹಿರಿಯ ಅಧಿಕಾರಿಗಳ ಸಲಹೆ ಪಡೆದುಕೊಳ್ಳಿ. ನಿಮ್ಮ ವೃತ್ತಿಗೆ ಬೇಕಾದ ಕೌಶಲ್ಯಗಳ ಬಗ್ಗೆ ಪ್ರತಿದಿನ ಕಲಿಯುವ ಅಗತ್ಯವಿರುತ್ತದೆ. ನಿಮ್ಮ ಕೆಲಸದ ಸ್ಥಳಗಳಲ್ಲಿ ವಿವಾದಗಳಿಂದ ದೂರವಿರಿ. ಜಗಳಗಳಿಗೆ ತಲೆ ಹಾಕಬೇಡಿ. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪಡುವ ಶ್ರಮ ನಿಮ್ಮ ಯಶಸ್ಸಿಗೆ ಉತ್ತಮ ದಾರಿಯನ್ನು ಕಾಣಲು ಸಹಾಯವಾಗುವುದು. ಮೇ ತಿಂಗಳ ನಂತರ ವೃತ್ತಿ ಜೀವನದ ವಿಚಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲೇ ಅತ್ಯುತ್ತಮ ದಿನಗಳನ್ನು ಕಾಣುವಿರಿ. ಸಂಬಳ ಹೆಚ್ಚಾಗುವುದು. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಲಭಿಸುವುದು. ಜನವರಿಯಿಂದ ಮೇವರೆಗಿನ ಅಡಚಣೆಗಳನ್ನು ಆಧ್ಯಾತ್ಮಿಕವಾಗಿ ಎದುರಿಸಲು ಸನ್ಸ್ಟೋನ್ ಅಥವಾ ಸೂರ್ಯಕಾಂತ ಮಣಿ ಎಂದು ಕರೆಯುವ ಕೈಕಂಕಣ ಧರಿಸಿ. ಸಾಧ್ಯವಾದಷ್ಟು ವೃತ್ತಿ ಜೀವನದ ಯಶಸ್ಸಿಗೆ ಇದು ಸಹಾಯವಾಗುವುದು. ಮಿಥುನ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ, ಜನವರಿಯಿಂದ ಮೇವರೆಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿರಲಿದೆ. ನಿಮ್ಮ ಸಂಗಾತಿಯ ಕಡೆಯಿಂದ ಆರ್ಥಿಕ ಲಾಭವೂ ಪಡೆಯುವಿರಿ. ಸಂತಾನಕ್ಕೆ ಪ್ರಯತ್ನಿಸುವವರಿಗೂ ಈ ಸಮಯ ಉತ್ತಮವಾಗಿರಲಿದೆ. ಪ್ರೀತಿ ಪ್ರೇಮಕ್ಕೆ ಕೊರತೆಯೇ ಇಲ್ಲ ಎಂಬಂತೆ ಅನ್ಯೋನ್ಯವಾಗಿರುವಿರಿ. ಆದರೆ ಮೇ ನಂತರ ಅಕ್ಟೋಬರ್ ವರೆಗೂ, ಅಂದರೆ ಗುರುವಿನ ಸಂಚಾರದ ನಂತರ ಕೆಲ ತಿಂಗಳುಗಳು ದಾಂಪತ್ಯ ಜೀವನದಲ್ಲಿ ಜಗಳಗಳು, ವಿರಸ ಹೆಚ್ಚುವುದು. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಗಳು ಬಂದು ದೂರವಾಗುವ ಸಾಧ್ಯತೆ ಇದೆ. ಸಣ್ಣ ಮಾತಿಗೂ ಅಪಾರ ಅರ್ಥಗಳನ್ನು ಮಾಡಿಕೊಂಡು ನಿಮ್ಮನ್ನು ದೂಷಿಸುವ ಸಾಧ್ಯತೆ ಹೆಚ್ಚಿದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ಲವ್ ಸ್ಟೋನ್ ಎಂದು ಕರೆಯುವ ರೋಸ್ ಕ್ವಾರ್ಟ್ಸ್ ಕೈಕಂಕಣ ಧರಿಸಿ. 2 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಸಿ. ಪ್ರತಿದಿನ ಪಾರ್ವತಿ ಪರಮೇಶ್ವರರ ಸ್ಮರಣೆ ಮಾಡಿ. ಇನ್ನು ವರ್ಷಾಂತ್ಯದಲ್ಲಿ ದಾಂಪತ್ಯ ಜೀವನದ ಎಲ್ಲಾ ಸಮಸ್ಯೆಗಳು ಒಂದೊಂದಾಗಿ ಸರಿಹೊಂದುವ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ಶುಭ ಫಲಗಳಿಗೆ ಈ ವರ್ಷ, ಅಂದರೆ 2025ರ ಗುರು ಸಂಚಾರ ಸಮಯದಲ್ಲಿ ಸರಸ್ವತಿ ನದಿಯ ಪುಷ್ಕರವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸರಸ್ವತಿ ನದಿಯ ಪುಷ್ಕರ ಸ್ನಾನ ಮಾಡಿ ಶುಭವಾಗುವುದು. ಈ ವರ್ಷ ಮಿಥುನ ರಾಶಿಯ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಯೋಣ. ಈ ವರ್ಷ ನಿಮಗೆ ಆರ್ಥಿಕವಾಗಿ ಅಷ್ಟೇನೂ ಉತ್ತಮವಾಗಿಲ್ಲ. ಜನವರಿಯಿಂದ ಏಪ್ರಿಲ್ ವರೆಗೂ ಆರ್ಥಿಕ ನಷ್ಟ ಬರುವುದು, ಸಾಲ ಹೆಚ್ಚುವುದು, ಮಾನಸಿಕ ಚಿಂತೆ ಹೆಚ್ಚುವುದು. ಆದರೆ ಮೇ ತಿಂಗಳ ನಂತರ ಆರ್ಥಿಕವಾಗಿ ಸುಧಾರಣೆಯಾಗಲಿದೆ. ಕಳೆದುಕೊಂಡ ಹಣವನ್ನು ನೀವು ಪಡೆಯುವ ಎಲ್ಲಾ ಸಾಧ್ಯತೆಗಳು ಇವೆ. ಆರ್ಥಿಕ ಲಾಭದ ಜೊತೆಗೆ ಖರ್ಚುಗಳು ಹೆಚ್ಚುವುದು. ಈ ಬಗ್ಗೆ ಗಮನ ಹರಿಸಿ. ವರ್ಷದ ಕೊನೆಯ ಕೆಲ ತಿಂಗಳುಗಳು ಆರ್ಥಿಕ ಸ್ಥಿತಿ ಮತ್ತೆ ಕೆಡುವುದರಿಂದ ಲಾಭ ಬಂದಾಗಲೇ ಹಣವನ್ನು ಉಳಿತಾಯ ಮಾಡುವುದು ಉತ್ತಮ. ಸಾಧ್ಯವಾದರೆ ರಿಯಲ್ ಎಸ್ಟೇಟ್ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡಿ. ಇನ್ನು ನಿಮ್ಮ ಕುಟುಂಬದ ವಿಚಾರವನ್ನು ನೋಡಿದರೆ, ಒಳ್ಳೆ ಸುಖಿ ಕುಟುಂಬ. ನಿಮ್ಮ ಜೀವನದಲ್ಲಿ ಕುಟುಂಬವೇ ನಿಮಗೆ ಬಲ ಎಂದು ಹೇಳಬಹುದು. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇದ್ದರೂ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ನೀವು ಅವರಿಗೆ ಸಮಯ ಕೊಡಲು ಸಾಧ್ಯವಾಗದಿರಬಹುದು. ಆದರೂ ನೀವು ನಿಮ್ಮ ಕುಟುಂಬವನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುವಿರಿ. ಈ ವರ್ಷ ಕುಟುಂಬ ಸಮೇತ ಪ್ರಯಾಣಿಸುವ ಯೋಗವಿದೆ. ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆ ಸಂತೋಷದಿಂದ ಕಳೆಯುವಿರಿ. ಮನೆಯಲ್ಲಿರುವ ಎಲ್ಲರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಗೌರವಿಸಿ. ಅವರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮಿಥುನ ರಾಶಿಯವರ ಈ ವರ್ಷದ ಶಿಕ್ಷಣದ ವಿಚಾರವನ್ನು ನೋಡಿದರೆ, ಮಿಥುನ ರಾಶಿಯವರು ಎಲ್ಲವನ್ನೂ ಬಹಳ ಬೇಗ ಅರ್ಥ ಮಾಡಿಕೊಳ್ಳುವ ಗುಣವಿದೆ. ಆದ್ದರಿಂದ ಎಷ್ಟೇ ಕಷ್ಟದ ಪರೀಕ್ಷೆಗಳಿದ್ದರೂ ಅವರ ಚಾಣಾಕ್ಷತನದಿಂದ ಸುಲಭವಾಗಿ ಎದುರಿಸಬಲ್ಲರು. ವಿದ್ಯೆಯ ಎಲ್ಲಾ ವಿಚಾರದಲ್ಲೂ ಮುನ್ನಡೆಯುವ ನಿಮ್ಮ ಧೈರ್ಯದಿಂದ ಕಷ್ಟವಿಲ್ಲದೆ ಎದುರಿಸಬಲ್ಲಿರಿ. ಈ ವರ್ಷ ನಿಮಗೆ ಅದೃಷ್ಟವೂ ಹಾಗೆಯೇ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನೀವು ಸಿದ್ಧರಾಗಬಹುದು. ಇದರಲ್ಲಿ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ನೀವು ಅಂದುಕೊಂಡಂತ ಫಲಿತಾಂಶ ನಿಮಗೆ ಸಿಗುವ ಎಲ್ಲಾ ಸಾಧ್ಯತೆಗಳು ಇದೆ. ಆದರೆ ಏಪ್ರಿಲ್ನಿಂದ ಜುಲೈವರೆಗೂ ಸ್ವಲ್ಪ ಚಂಚಲ ಸ್ವಭಾವದಿಂದ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವಿರಿ. ಇದರಿಂದ ತೊಂದರೆಗಳು ಹೆಚ್ಚುವುದು. ಇದರಿಂದ ಮುಂದಿನ ನಿಮ್ಮ ಗುರಿಗಳಿಗೂ ತೊಂದರೆ ಆಗುವುದು. ಜಾಗ್ರತೆಯಿಂದ ಇರಿ. ಸಾಧ್ಯವಾದರೆ ಗುರುಮುಖೇನ ಒಂದು ಸರಸ್ವತಿ ಕವಚವನ್ನು ಪಡೆದು ಧರಿಸಿ. ಇದನ್ನು 3 ರುದ್ರಾಕ್ಷಿಗಳ ಸಂಯೋಗದೊಂದಿಗೆ ಮಾಡಿರುತ್ತೇವೆ. ವಿದ್ಯೆ, ಬುದ್ಧಿ ಮತ್ತು ಏಕಾಗ್ರತೆ ಹೆಚ್ಚುವುದು. ಈ ರುದ್ರಾಕ್ಷಿಗಳಿಂದ ಸರಸ್ವತಿ ದೇವಿ, ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಲಭಿಸುವುದು. ಇನ್ನು ಪ್ರೀತಿ ಪ್ರೇಮ ವಿಚಾರ ನೋಡಿದರೆ, ಪ್ರೀತಿಯ ಜೀವನ ವಿಶೇಷ ತಿರುವುಗಳು ಪಡೆಯುತ್ತವೆ.
ನಿಮ್ಮ ಪ್ರೀತಿ ಪಾತ್ರರ ಮೇಲಿರುವ ಭಾವನೆಗಳು ಹೆಚ್ಚುತ್ತವೆ. ಆರಂಭದಲ್ಲಿ ಪ್ರೀತಿಯ ತುತ್ತ ತುದಿಯಲ್ಲಿರುವಿರಿ. ನಂತರದ ಕೆಲವು ದಿನಗಳು ವಿರಸ ಭಾವನೆ ಮೂಡಬಹುದು. ಹಾಗಾಗಿ ಪ್ರೀತಿಯ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ವ್ಯರ್ಥ ಮಾಡದಿರಿ. ಮುಂದಿನದ್ದು ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಆರೋಗ್ಯಕರ ಆಹಾರ ಮತ್ತು ಆರೋಗ್ಯಕರ ದಿನಚರಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅಂದರೆ ಪ್ರತಿದಿನ ವ್ಯಾಯಾಮ, ಯೋಗ, ಧ್ಯಾನಕ್ಕೆಂದೇ ಒಂದು ಸಮಯವನ್ನು ನೀಡಿ. ಒಳ್ಳೆಯ ಆರೋಗ್ಯಕರ ಆಹಾರ ತೆಗೆದುಕೊಳ್ಳಿ. ಯಾವಾಗಲೂ ಒಂದು ಟೈಗರ್ ಐ ಸ್ಟೋನ್ ಸದಾ ನಿಮ್ಮ ಬಳಿ ಇಟ್ಟುಕೊಳ್ಳಿ, ಅಥವಾ ಟೈಗರ್ ಐ ಮಾಲೆ ಮತ್ತು ಕೈಕಂಕಣ ಧರಿಸಿ ಶುಭವಾಗುವುದು. ನಾವು ಈಗ ತಿಳಿಸುವ ಈ ಪರಿಹಾರಗಳು ಮತ್ತು ಸಲಹೆಗಳು ರಾಶಿಯ ಮೇಲೆ ಆಧಾರವಾಗಿರುತ್ತದೆ. ಇದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿಮ್ಮ ಜಾತಕ ರೀತ್ಯ ಗ್ರಹಗಳ ಉಚ್ಚ ಮತ್ತು ನೀಚ ಸ್ಥಿತಿಗೆ ತಕ್ಕಂತೆ ಆರ್ಥಿಕ ಸ್ಥಿತಿ, ವೈವಾಹಿಕ ಜೀವನ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಇರುತ್ತದೆ. ಹಾಗಾಗಿ ಸೂಕ್ತ ಗುರುಗಳ ಬಳಿ ನಿಮ್ಮ ಜಾತಕ ಪರಿಶೀಲಿಸಿಕೊಂಡು ಅವರು ಸೂಚಿಸುವ ಪರಿಹಾರಗಳನ್ನು ಮಾಡಿಸಿಕೊಂಡರೆ ಖಂಡಿತ ಶುಭ ಫಲಗಳು ನಿಮ್ಮದಾಗುವುದು. 2025ರ ಈ ವರ್ಷ ಮಿಥುನ ರಾಶಿಯವರಿಗೆ ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಸದಾ ಕಾಪಾಡಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ. ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡುತ್ತಾ ತಪ್ಪದೇ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.